ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಬೆಂಗಳೂರು ಲಾಲ್ಬಾಗ್ನಲ್ಲಿ ಮೇ 24ರಿಂದ ಜೂನ್ 10ರವರೆಗೆ ಮಾವು ಮೇಳ. ಯಲಹಂಕದಲ್ಲಿ ರಾಜಕಾಲುವೆ ಜಾಗದಲ್ಲಿ ಬಡಾವಣೆ, ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ನೋಟಿಸ್. ಕೇರಳದಲ್ಲಿ ಹೆಚ್ಚುತ್ತಿರುವ ವೆಸ್ಟ್ ನೈಲ್ ಜ್ವರದ ಭೀತಿ, ಮೈಸೂರಲ್ಲಿ ಅಲರ್ಟ್. ಚಾಮರಾಜನಗರ ರಸ್ತೆ ಮೇಲೆ ಉರುಳಿದ ಮರ, 3 ಗಂಟೆ ಭಾರೀ ಟ್ರಾಫಿಕ್. ಪ್ರಜ್ವಲ್ ರೇವಣ್ಣ ಸೆಕ್ಸ್ ವಿಡಿಯೋ ಪ್ರಕರಣ, ಸಾಹಿತಿಗಳು ಬರಹಗಾರರಿಂದ ಸಿಎಂ ಸಿದ್ದರಾಮಯ್ಯಗೆ ಬಹಿರಂಗ ಪತ್ರ. ಪ್ರಜ್ವಲ್ ರೇವಣ್ಣ ಡಿಕೆ ಶಿವಕುಮಾರ್ ಕೇಳಿ ಸೆಕ್ಸ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರ ಸಚಿವ ದರ್ಶನಾಪುರ. ಪಾಕ್ ಪರ ಬೇಹುಗಾರಿಕಾ ಪ್ರಕರಣ, ತಲೆಮರೆಸಿಕೊಂಡಿದ್ದ ಮೈಸೂರಿನ ಶಂಕಿತ ಉಗ್ರನ ಹೆಡೆಮುರಿ ಕಟ್ಟಿದ ಎನ್ಐಎ. ಸಿಎಎ ಅಡಿ 14 ಜನರಿಗೆ ಚೊಚ್ಚಲ ಪೌರತ್ವ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದು ನೆಲೆಸಿರುವ 14 ಜನರಿಗೆ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಅವರು ಬುಧವಾರ ಪೌರತ್ವ ಪ್ರಮಾಣ ಪತ್ರವನ್ನ ಹಸ್ತಾಂತರಿಸಿದರು. ಆರ್ಸಿಬಿ ನಾಯಕರಾಗಿದ್ದ ಎಬಿ ಡಿವಿಲಿಯರ್ಸ್ ಕೂಡ ಐಪಿಎಲ್ನಲ್ಲಿ ಏನನ್ನೂ ಸಾಧಿಸಿಲ್ಲ. ಹಾರ್ದಿಕ್ ಪಾಂಡ್ಯ ಬೆನ್ನಿಗೆ ನಿಂತ ಗಂಭೀರ್. ಟಿ20 ವಿಶ್ವಕಪ್ ನಂತರ ಭಾರತ ತಂಡದ ಮುಖ್ಯ ಕೋಚ್ ಸ್ಥಾನಕ್ಕೆ ದ್ರಾವಿಡ್ ರಾಜೀನಾಮೆ. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.